ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ? ಸರಿ ಬನ್ನಿ, ಇವತ್ತೊಂದು ಮೂವಿ ನೋಡೋಣ. ಮೂವಿ ಸ್ಟೋರಿ ಏನ್ ಗೊತ್ತಾ? ಒಬ್ರು ಗಂಡ ಸತ್ತಿರೋ ಮಹಿಳೆ, ಆ ಮಹಿಳೆಗೆ ಒಬ್ಬ ಹುಡುಗನ ಮೇಲೆ ಪ್ರೀತಿ ಆಗುತ್ತೆ. ನೀವೆಲ್ಲ ಅನ್ಕೊಬಹುದು ಇದೇನೋ ಒಬ್ಬ ಗಂಡ ಸತ್ತಿರೋಳು, ಓಕೆ ಒಬ್ಬ ಹುಡುಗನ ಮೇಲೆ ಲವ್ ಆಗಿದೆ ಅಷ್ಟೇ ತಾನೇನೋ ಅಂತ ನೀವ್ ಅನ್ಕೊಬಹುದು. ಅಲ್ಲೇ ಅಲ್ವಾ ಒಂದು ಟ್ವಿಸ್ಟ್. ಇವಳು ಲವ್ ಮಾಡ್ತಾರ ಹುಡುಗ ಒಬ್ಬ ಮಂಗಳಮುಖಿ. ಆ ವಿಷಯ ಗೊತ್ತಾದ ಮೇಲೆ ಈ ಹುಡುಗಿ ಏನ್ ಮಾಡ್ತಾಳೆ, ಆ ಮಂಗಳಮುಖಿ ಯಾಕೆ ಈ ಗಂಡ ಸತ್ತಿರೋ ಹುಡುಗಿ ಜೊತೆ ಪಳಗ್ಬೇಕು ಅನ್ನೋದನ್ನೇ ಇವತ್ತು ನಾವು ನೋಡ್ತೀವಿ. ಅಂದಂಗೆ ವೀಕ್ಷಕರೇ, ಮೂವಿ ಹೆಸರನ್ನ ಇಲ್ಲಿ ಹಾಕಿರ್ತೀನಿ ನೋಡಿ. ಸರಿ ಮೂವಿ ಕಡೆ ಹೋಗೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಕಣ್ಣೀರಿಂದಾನೇ ಶುರು ಆಗುತ್ತೆ. ಬೆಳಗ್ಗೆ ತಾನೇ ಹುಡುಗಿಗೆ ಮದುವೆ ಆಗೈತೆ, ಆಗ್ಲೇ ನೋಡಿ ಗಂಡ ಸತ್ತು ಬಿದ್ದವನೆ. ಇನ್ನ ಹುಡುಗಿಗೆ ಬಿಳಿ ಸೀರೆ ಹಾಕ್ಬಿಟ್ಟು ಒಂದು ಮಠದಲ್ಲಿ ಸೇರಿಸ್ಬಿಡ್ತಾರೆ. ಆ ಮಠದಲ್ಲಿ ಒಬ್ರಿದ್ದಾರೆ, ಅವ್ರ ಹೆಸರು ಅಮ್ಮ ಅಂತ. ಎಲ್ಲರೂ ಅವ್ರನ್ನ ಅಮ್ಮ ಅಂತಾನೆ ಅಂತ ಕರೆಯೋದು. ಅಮ್ಮ ಈ ಹುಡುಗಿಗೆ ಹೇಳ್ತಾವ್ರೆ, ಇಲ್ಲಿ ನೋಡಮ್ಮ, ಇನ್ನ ನೀನು ಬಿಳಿ ವಸ್ತ್ರನೇ ಉಡಬೇಕು, ಖಾರ ಮತ್ತೆ ಸಿಹಿ ತಿನ್ನಂಗಿಲ್ಲ, ಯಾವುದೇ ಕಾರಣಕ್ಕೂ ಯಾವ್ದು ಬಣ್ಣನ ಮುಟ್ಟಂಗಿಲ್ಲ ಅಂತ ಅಮ್ಮ ಈ ಹುಡುಗಿಗೆ ಹೇಳ್ತಾವ್ರೆ. ಹುಡುಗಿ ಹೆಸರು ಕಾಳಿ ಅಂತ. ಕಾಳಿ ಮನಸ್ಸಲ್ಲಿ ಅಷ್ಟೊಂದು ದುಃಖಾರಿ ಪಾಪ. ಹುಡುಗಿ ಹಂಗೆ ಯೋಚನೆ ಮಾಡ್ಕೊಂಡು ಕುಂತವಳೆ. ಹಂಗೆ ಈ ಕಡೆ ಒಂದು ಮಂಗಳಮುಖಿನ ತೋರಿಸ್ತಾರೆ. ಆ ಮಂಗಳಮುಖಿ ಹೆಸರು ಚಾಂದಿ ಅಂತ. ಮೇಕಪ್ ಏನೋ ಮಾಡ್ಕೊಂತವ್ರೆ. ಅವರು ಫ್ರೆಂಡ್ ಬಂದ್ರು, ಲೇ ಮಕ್ಕಕ್ಕೆ ಮೇಕಪ್ ಮಾಡಿ ಏನು ಸುಖ ಇಲ್ಲ, ಹುಡುಗರು ನಿನ್ನ ಮಕ್ಕನೆಲ್ಲ ನೋಡೋದು, ಅದನ್ನ ನೋಡು, ಅದಕ್ಕೆ ಹಾಕು ಮೇಕಪ್ ಅಂತ ಹೇಳಿ ಕೈ ತೋರಿಸ್ತಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ್ದಕ್ಕೆ ಹೇಳ್ತಾವ್ರ ಅವರು ಅಂತ. ಆ ಹುಡುಗಿ ಹೇಳ್ತಾ ನಮ್ ಚಾಂದಿಗೆ ಅಷ್ಟು ಕೋಪ ಬರುತ್ತೆ. ಯಾಕಂದ್ರೆ ಇವರು ದುಡ್ಡುಗೋಸ್ಕರ ಮಂಗಳಮುಖಿ ಆದವರಲ್ಲ, ಇವರು ಸತ್ಯವಾದ ಅರ್ಧಾಂಗಿ ಅರ್ಧನಾರೇಶ್ವರ ಆಗಿದ್ದಾರೆ. ದುಡ್ಡುಗೋಸ್ಕರ ಮಂಗಳಮುಖಿ ಆದವ್ರನ್ನ ಇಲ್ಲಿ ತೋರಿಸ್ತಾರೆ ನೋಡಿ. ಅದರಲ್ಲಿ ಗುಂಡುಗಿದಾರಲ್ಲ ಅವರೇ ಗುರು ಅಮ್ಮ ಅಂತ ಅವ್ರ ಹೆಸರು. ಒಂದ್ ಕಡೆ ಜಿಲೇಬಿ ಮಾರೋ ಹತ್ರ ಕಲೆಕ್ಷನ್ ಹೋಗಿದ್ದಾರೆ. ಅವನು ಅಮ್ಮ ಇನ್ನು ಬೋಣಿ ಆಗಿಲ್ಲ ಅಂತ ಹೇಳ್ತಾನೆ. ಏನೋ ಬೋಣಿ ಆಗಿಲ್ವಾ? ಬೋಣಿ ಆದ್ರೆ ಏನೋ ಆಗಿಲ್ಲ ಅಂದ್ರೆ ಏನು, ನಮಗೆಲ್ಲ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀವಿ ನೋಡು ಅಂತ ಅಲ್ಲೊಂದು ಗಲಾಟೆನೆ ಮಾಡ್ತಾರ್ರಿ. ಇವರು ಗಲಾಟೆ ಮಾಡೋದನ್ನ ನಮ್ಮ ಚಾಂದಿ ನೋಡಿ ಅಲ್ಲಿ ನಿಂತ್ಕೊಂಡು ಪಾಪ ನೋಡ್ತಾ ಅವ್ರೆ. ಇನ್ನ ಎಲ್ಲಾರು ಸಂಜೆ ಮನೆಗ್ ಬಂದ್ರು. ಚಾಂದಿ ಕುತ್ಕೊಂಡು ಅಲ್ಲಿ ಊಟ ಮಾಡ್ತಾ ಅವ್ರೆ. ಆ ಗುರು ಅಮ್ಮನು ಪಕ್ಕದಲ್ಲಿ ಕುತ್ಕೊಂಡು, ನಾವೆಲ್ಲ ಅಷ್ಟೊಂದು ಜಗಳ ಮಾಡಿದ್ವಿ, ನೀನೇನು ಮಾತಾಡಿಲ್ವಲ್ಲ ಅಂತ ನಮ್ಮ ಚಾಂದಿನ ಆ ಗುರು ಅಮ್ಮನವರು ತುಂಬಾ ಹಿಂಸೆ ಕೊಡ್ತಾರೆ. ಹಂಗೆ ನೀನು ಸುಮ್ಮನೆ ಇದ್ರೆ ಊಟ ಸಿಗಲ್ಲ ಅಂತ ಆ ಚಪ್ಪಾಳೆ ಹೊಡೆದು ದುಡ್ಡು ಹೆಂಗ್ ಕೇಳೋದು ಅಂತ ಅವಳಿಗೆ ಹೇಳ್ಕೊಡ್ತಾವ್ರೆ. ಆದ್ರೂನು ಚಾಂದಿಗೆ ಇದೆಲ್ಲ ಇಷ್ಟಾನೇ ಆಗಲ್ಲ. ಇನ್ನ ನೈಟ್ ಆಯ್ತು, ಆ ಹುಡುಗಿನ ವೇಶ್ಯ ಕೆಲಸ ಮಾಡಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅವಳಂಗೆ ಬೇಜಾರಲ್ಲಿ ಆ ಮರಳು ಮೇಲೆ ಕುತ್ಕೊಂಡಿದ್ದಾಳ್ರಿ. ಅಲ್ಲಿಗೆ ಒಬ್ಬ ಹುಡುಗ ಬರ್ತಾನೆ, ಶರ್ಟ್ ಎಲ್ಲ ಬಿಸ್ತಾನೆ, ಆ ಚಾಂದಿ ಮೇಲೆ ಬೀಳ್ತಾನೆ. ಆದ್ರೆ ಇದ್ದ ಚಾಂದಿಗೆ ಇಷ್ಟಾನೇ ಆಗಲ್ವಲ್ಲ, ಅವನ್ನ ತಳ್ಳಿಬಿಟ್ಟು ಅಲ್ಲೊಂದು ಕಲ್ಲಿರುತ್ತೆ, ಅದರಲ್ಲಿ ಹೊಡೆದ್ಬಿಟ್ಟು ಚಾಂದಿ ಅಲ್ಲಿಂದ ಓಡೋಗ್ತಾಳೆ. ಇನ್ನ ಒದೆ ತಿಂದ ಆ ಪೋಲಿ ಹುಡುಗರು ಬಿಡ್ತಾರ, ಚಾಂದಿನ ಹಿಂದ್ಗಡೆನೆ ಓಡಿಸ್ಕೊಂಡು ಬರ್ತಾರೆ. ಹಂಗೆ ಈ ಕಡೆ ನಮ್ಮ ವಿಧವೆ ಹುಡುಗಿ ಕಾಳಿ ಇದ್ಲಲ್ಲ, ಏನಪ್ಪಾ ನಮ್ ಜೀವನ ಹಿಂಗಾಯ್ತಲ್ಲ, ಈ ನೇನಕ್ ನಾವು ಬದುಕಿರ್ಬೇಕು ಅನ್ನೋ ನಿರ್ಧಾರಕ್ಕೆ ಆ ಹುಡುಗಿ ಬರ್ತಾಳೆ ರೀ. ಈ ಕಡೆ ಚಾಂದಿ ನಾನು ಆ ಪೋಲಿ ಹುಡುಗರು ಓಡಿಸ್ಕೊಂಡ್ ಬಂದ್ರಲ್ಲ, ಚಾಂದಿ ತುಂಬಾ ದೂರ ಓಡಕ್ಕಾಗದೆ ಅಲ್ಲೊಂದು ನದಿ ಇದೆ, ಆ ನದಿಯಲ್ಲಿ ಧುಮುಕ್ತಾಳೆ. ಧುಮುಕಿ ಹಂಗೆ ಕಣ್ ಬಿಡ್ತಾಳೆ. ನೋಡಿದ್ರೆ ನಮ್ಮ ಕಾಳಿ ಹುಡುಗಿ, ಅದೇ ಆ ಗಂಡ ಸತ್ತಿರೋ ಹುಡುಗಿ ಇದ್ಲಲ್ಲ, ಅವಳುನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಅದೇ ನದಿಯಲ್ಲಿ ಬಿದ್ದವಳೆ. ಇನ್ನ ಆ ಚಾಂದಿನೇ ಆ ಹುಡುಗಿನ ಕರ್ಕೊಂಡ್ಬಂದು ಮೇಲ್ಗಡೆ ಕುಂಡ್ರಿಸ್ಬಿಟ್ಟು ಅವಳ ಕಷ್ಟ ಸುಖನ ಕೇಳ್ತಾ ಅವ್ರೆ. ಯಾಕೆ ನೀನು ಸೂಸೈಡ್ ಮಾಡ್ಕೊಳಕ್ ಹೋದೆ, ಅಂತದೇನು ಕಷ್ಟ, ನನಗಿಂತ ಕಷ್ಟ ಅನುಭವಿಸಿದೆ ನೀನು ಅಂತ ಚಾಂದಿ ಕೇಳ್ತಾ ಅವ್ರೆ. ಆದ್ರೆ ಆ ಹುಡುಗಿ ಸೀದಾ ಎದ್ರು, ನನ್ನ ಜೊತೆಯಲ್ಲೇ ಬರ್ತೀರಾ, ನನ್ನ ಮಠ ಕರ್ಕೊಂಡು ಹೋಗಿ ಬಿಡ್ತೀರಾ ಅಂತ ಚಾಂದಿನ ಕರ್ಕೊಂಡು ಅವ್ರ ಮಠದ ಹತ್ರ ಹೋಯ್ತಾ ಅವ್ರೆ. ಇವರು ಮಠ ಸಿಕ್ತು, ಹಂಗೆ ಎರಡು ಮಾತು ಮಾತಾಡ್ತಾರೆ. ಇವರು ಮಾತಾಡೋದನ್ನ ಅಲ್ಲಿ ಅಮ್ಮ ನೋಡ್ಬಿಡ್ತಾರೆ. ಇನ್ನ ಕಾಳಿನು, ಮನೆ ಗಂಟ ಬಿಟ್ಟಿದ್ದಕ್ಕೆ ತುಂಬಾ ಟ್ಯಾಂಕ್ಸ್, ನೀನ್ ತುಂಬಾ ಒಳ್ಳೆಯವನು, ಎಲ್ಲರಿಗೂ ಇದೇ ತರ ಸಹಾಯ ಮಾಡು ಅಂತ ಕಾಳಿ ಹೇಳ್ತಾರೆ. ಸರಿ ಹೋಗ್ ಬರ್ತೀನಿ ಅಂತ ಚಾಂದುನು ಮನೆಗೆ ಹೋದ್ರು. ಒಂದು ಯಂಗ್ಸು ಇನ್ನೊಂದು ಯಂಗ್ಸ್ನ ಹೊಗಳಿದ್ರೆ ಹೆಂಗಿರುತ್ತೆ ಹಂಗಾಗುತ್ತೆ ರೀ ಚಾಂದಿಗೆ. ಅವನು ಸೀದಾ ಮನೆಗೆ ಬರ್ತಾನೆ. ಜೊತೆಯಲ್ಲಿ ಕೆಲಸ ಮಾಡೋರು ಕೇಳ್ತಾವ್ರೆ, ನೈಟು ಎಲ್ಲೋಗಿದೆ ನೀನು ಅಂತ. ಈ ತರ ಒಂದು ಮರ್ಯಾದೆ ಕೊಟ್ಟ ಹುಡುಗಿನ ನೋಡ್ದೆ ಅಂತ ನಮ್ಮ ಚಾಂದಿನು ಜೊತೆಯಲ್ಲಿ ಕೆಲಸ ಮಾಡೋರ ಹತ್ರ ಹೇಳ್ತಾರೆ. ಆ ಹುಡುಗಿಗೆ ಏನಾಯ್ತೋ ಗೊತ್ತಿಲ್ಲ ರೀ, ಚಾಂದಿನ ಹಿಡ್ಕೊಂಡು ಹಂಗ್ ಹೊಡಿತಾವಳೆ. ಚಾಂದಿನು ನಗ್ನಗುತ್ತಾನೆ ಒದೆ ತಿಂತಾವನೆ. ಇವನಿಗಿಲ್ಲಿ ಒದೆ ತಿಂತಾರದು ಮ್ಯಾಟರ್ ಅಲ್ಲ, ನೈಟು ಆ ಹುಡುಗಿ ಹತ್ರ ಚೆನ್ನಾಗಿ ಮಾತಾಡದ್ನಲ್ಲ, ಆ ಹುಡುಗಿನು ಕಷ್ಟ ಸುಖ ಕೇಳಿದ್ನಲ್ಲ, ಅದು ಮ್ಯಾಟ್ರ್. ಸರಿ ಈ ಹುಡುಗಿ ಏನಕ್ಕೆ ಈ ತರ ಹೊಡಿತಾವಳೆ ಅನ್ಕೊಂಡಿದೀರಾ? ನೈಟು ಚಾಂದಿ ಆ ಹುಡುಗರ ಹತ್ರ ಜಗಳ ಮಾಡ್ಬಿಟ್ಟು ಓದ್ಲು ಗೊತ್ತಾ, ಹುಡುಗರು ಚಾಂದಿನ ಬಿಟ್ಬಿಟ್ರು. ಈ ಹುಡುಗಿನ ಹಿಡ್ಕೊಂಡು ಈಕ ಮುಕ್ಕ ಬಾರ್ಸವ್ರಿ. ಆ ಕೋಪನ ಇಲ್ಲಿ ತೀರಿಸ್ಕೊಂತಾವಳೆ ನೋಡಿ. ಅಲ್ಲಿಗೆ ಗುರು ಅಮ್ಮನು ಬರ್ತಾರೆ. ಏಯ್ ಅವಳನ್ನ ಹೊಡಿಬೇಡ, ಅವಳಿಗೆ ನೈಟು ಕೆಲಸ ಇದೆ ಅಂತೇಳಿ ಚಾಂದಿನ ಸೂಪರ್ ಆಗಿ ಅಲಂಕಾರ ಮಾಡಿ ರೆಡಿಯಾಗಿದ್ದೀಯಾ ಅಂತ ಆ ಗುರು ಅಮ್ಮ ಹೇಳ್ತಾವಳೆ. ಇನ್ನ ಏನ್ ಕಷ್ಟ ಅನುಭವಿಸ್ತಾನೋ ರಾತ್ರಿಗೆ ಅಂತ ಅದನ್ನ ತೋರಿಸಿಲ್ಲ. ಈ ಕಡೆ ಕಾಳಿನ ತೋರಿಸ್ತಾರೆ. ಆ ಕನ್ನಡಿಯಲ್ಲಿ ಒಂದು ಕೆಂಪು ಬೊಟ್ಟಿದೆ, ಅದಕ್ಕೆ ಹಣೆನ ಇಟ್ಟು ನೋಡ್ತಾ ಅವ್ರೆ. ಯಾರನ್ನ ನೆನೆಸ್ಕೊಂಡು? ನಮ್ಮ ಚಾಂದಿನ ನೆನೆಸ್ಕೊಂಡು. ಇನ್ನ ಈ ಹುಡುಗಿ ಗೊತ್ತಿಲ್ಲ ಚಾಂದಿ ಒಂದು ಮಂಗಳಮುಖಿ ಅಂತ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು, ಚಾಂದಿನು ಇವ್ರನ್ನ ನೋಡಕ್ಕೆ ಆ ಮಠಕ್ಕೆ ಬಂದವ್ರೆ. ಅಲ್ಲಿ ಶಿವ ಪೂಜೆ ನಡೀತಾ ಇದೆ. ಇನ್ನ ಚಾಂದಿನು ಸಿಕ್ಕಿದ್ರು, ಕುತ್ಕೊಂಡು ಇಬ್ರು ಮಾತಾಡ್ತಾವ್ರಿ. ಇಬ್ರು ಕುತ್ಕೊಂಡೇ ಇದ್ದಾರೆ ಹೊರತು ಏನು ಮಾತಾಡ್ತಾ ಇಲ್ಲ. ನಮ್ಮ ಹೀರೋಯಿನ್ ಕೇಳ್ತಾರೆ, ಡೈಲಿ ಸುಮ್ಮನೆ ಇರೋ ಅಭ್ಯಾಸ ನನಗೂ ಇದೆ, ಬಂದಿರೋ ವಿಷಯನ ಹೇಳು ಅಂತ ಕಾಳಿ ಚಾಂದಿ ಹತ್ರ ಕೇಳ್ತಾವ್ರೆ. ಏನೋ ನಿನ್ನ ನೋಡ್ಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಅಂತ ಚಾಂದಿನು ಹೇಳ್ತಾವ್ರೆ. ಹಂಗೆ ಕಾಳಿ ಅಲ್ಲಿ ನೀರಿದೆ, ಅದನ್ನ ಎತ್ಕೊಂಡು ಕುಡಿತಾರೆ. ಆದ್ರೆ ಚಾಂದಿ ಮನಸ್ಸಲ್ಲಿ ಒಂದು ಹುಡುಗಿ ಹತ್ರ ಮಾತಾಡ್ತಾರನೆ ಅವ್ರು ಮಾತಾಡ್ತಾ ಇರೋದು. ಆದ್ರೆ ಕಾಳಿ ಮನಸ್ಸಲ್ಲಿ
ಅವ್ರನ್ನ ಹುಡುಗ ಅಂತ ಅನ್ಕೊಂಡಿದ್ದಾರೆ. ನೀರ್ ಕುಡಿದ್ಬಿಟ್ಟು ಲೋಟ ಇಟ್ರಲ್ಲ, ಆ ನೀರ್ನ ಎತ್ತಿ ಚಾಂದಿನೂ ಕುಡಿತಾವನೆ. ಇವ್ರಿಗೆ ಓ ಅವನಿಗೂ ಇಷ್ಟ ಇದೆ ನನ್ ಪ್ರೀತಿ ಅಂತ ಅರ್ಥ ಮಾಡ್ಕೊಂಡು ಹುಡುಗಿ ಅಲ್ಲಿ ನೋಡಿ ನಗಿತಾವಳೆ, ಅದೇ ಕಾಳಿ. ಅದನ್ನ ಅಮ್ಮ ಆ ಕಡೆಯಿಂದ ಗಮನಿಸ್ತಾನೆ ಅವ್ರೆ. ಇನ್ನ ಕಾಳಿಗೂನು ಚಾಂದಿಗೆ ಬೋಟಲ್ ಒಂದು ಮೀಟಿಂಗು, ದೇವಸ್ಥಾನದಲ್ಲಿ ಒಂದು ಮೀಟಿಂಗು, ಹಿಂಗೆ ಮಾತಾಡ್ತಾ ಅವ್ರೆ. ಚಾಂದಿ ಶಿವನ್ನ ಮುಗಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾನೆ. ಕಾಳಿ ಅದಕ್ಕೆ ಅರ್ಚನೆ ಮಾಡಿಸ್ತಾಳೆ. ಅಲ್ಲಿ ನೋಡಿ ಹಾಲಭಿಷೇಕ ಎಲ್ಲ ಮಾಡ್ತಾರೆ ಹುಡುಗನಿಗೆ. ಹಿಂಗೆ ಮಾತಾಡ್ಕೊಂಡು ಇಬ್ರು ಮೆಟ್ಲಿಳಿದ ಬತಾವ್ರೆ. ಅಲ್ಲಿ ಚಾಂದಿ ಜೊತೆ ಕೆಲಸ ಮಾಡೋ ಹುಡುಗಿರೆಲ್ಲ ಬತಾರೆ, ಅದೇ ಮಂಗಳಮುಖಿರು. ಚಾಂದಿಗೆ ಏನ್ ಹೇಳ್ಬೇಕಂತ ಗೊತ್ತಿಲ್ಲ, ಹಂಗೆ ಸೈಲೆಂಟ್ ಆಗಿ ನಿಂತವನೆ. ಅದರಲ್ಲಿ ಒಂದು ಲೇಡಿ ಇಬ್ಬರಿಗೂ ದೃಷ್ಟಿ ತೆಗೆದ್ಬಿಟ್ಟು ಹೋಗ್ತಾ ಅವಳೆ ಸೈಲೆಂಟ್ ಆಗಿ. ಹೋಗ್ಬೇಕಾರೆ ಒಂದು ಲುಕ್ ಕೊಡ್ತಾಳೆ ನೋಡಿ ಆ ಹುಡುಗಿ. ನೀನೊಂದು ಮಂಗಳಮುಖಿಯಾಗಿ ಒಂದು ವಿಧವೆ ಜೊತೆ ನಿಂತ್ಕೊಂಡಿದ್ಯಾ ಅನ್ನೋ ತರ ಇದೆ ಆ ಲುಕ್. ಇನ್ನ ಪಕ್ಕದಲ್ಲಿರೋ ನಮ್ಮ ವಿಧವೆ ಕಾಳಿನು ಚಾಂದಿ ಹತ್ರ ಕೇಳೇ ಬಿಡ್ತಾಳ್ರಿ, ಸಾಯೋ ಗಂಟ ನೀನು ನನ್ನ ಜೊತೆಲೇ ಇರ್ತೀಯ ಅಂತ. ಇನ್ನ ಅವನಿಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗಿಲ್ಲ. ಹಂಗೆ ಅಲ್ಲಿ ಸ್ಕ್ರೀನ್ ಬ್ಲಾಂಕ್ ಆಯ್ತು. ಇನ್ನ ನೈಟ್ ಚಾಂದಿ ಮನೆಗ್ ಬಂದ. ಅಲ್ಲಿ ಅದೇ ದೃಷ್ಟಿ ತೆಗೆದ್ಬಿಟ್ಟು ಓದ್ಲಲ್ಲ ಆ ಹುಡುಗಿ, ಅದೇ ಮಂಗಳಮುಖಿ. ಏನೋ ನೀನು ಏನ್ ಮಾಡ್ತಾ ಇದೆಯಾ ಅಂತ ನಿನಗೆ ಅರ್ಥ ಆಗ್ತಾ ಇದೆಯಾ ಅಂತ ಕೇಳ್ತಾವ್ರೆ. ಅದಕ್ಕೆ ಚಾಂದಿನು ನನಗೆ ಏನು ಅರ್ಥನೇ ಆಗ್ತಾ ಇಲ್ಲ, ಆದ್ರೆ ಅವಳ ಜೊತೆ ಇದ್ರೆ ನನಗೆ ಖುಷಿಯಾಗಿದೆ ಅಂತ ಚಾಂದಿ ಹೇಳ್ತಾ ಅವನೇ. ಆದ್ರೆ ಮಂಗಳಮುಖಿ ಚಾಂದಿ, ಇವನು ಮಂಗಳಮುಖಿನೇ, ಮರ್ತು ಬಿಟ್ಟಿರೋ ಅದನ್ನ. ಆ ಪಕ್ಕದಲ್ಲಿರೋ ಹುಡುಗಿನೂ ಹೇಳ್ತಾ ಇದೆ, ಲವ್ ನಾವೆಲ್ಲ ಮಂಗಳಮುಖಿ ಕಣ, ಹೆಂಗೋ ಒಂದು ಹುಡುಗಿ ಜೀವನನ ಹಾಳು ಮಾಡಕ್ಕೆ ನಿನಗೆ ಮನಸ್ಸಿದೆ, ಹೇಳೋ ಮಾತು ಕೇಳೋ ಅಂತ ಆ ಪಕ್ಕದಲ್ಲಿರೋ ಮಂಗಳಮುಖಿನೂ ಹೇಳ್ತಾವ್ರೆ. ಬಟ್ ಚಾಂದಿ ಏನೋ ಅವಳ ಹತ್ರ ಇದ್ರೆ ನನಗೆ ಮರ್ಯಾದೆಯಾಗಿದೆ, ಸಂತೋಷವಾಗಿದೆ, ಈ ಕೆಲಸ ಮಾಡಕ್ಕೆ ಚಪ್ಪಾಳೆ ಹೊಡೆದು ಸಿಗ್ನಲ್ ಅಲ್ಲಿ ಭಿಕ್ಷೆ ಬೇಡಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಚಾಂದಿ ಹೇಳ್ತಾವನೆ. ಹೆಂಗೋ ಕಣ ಹುಷಾರಾಗಿರು ಅಂತ ಪಕ್ಕದಲ್ಲಿರೋ ಹುಡುಗಿನೂ ಹೇಳ್ತಾ ಇದೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಚಾಂದಿ ಒಂದು ಟೇಪ್ ರಿಕಾರ್ಡ್ ತಗೊಂಡು ಅದೇ ನಮ್ಮ ಕಾಳಿದಾರಲ್ಲ ಆ ಮಠಕ್ಕೆ ಬರ್ತಾನೆ. ಅಲ್ಲಿ ಅಮ್ಮನೂ ಹೇಳ್ತಾವ್ರೆ, ಲವ್ ನಾವೇ ವಿಧವೆ, ನಮಗೇನಕ್ಕೋ ಟೇಪ್ ರಿಕಾರ್ಡು ಅಂತ ಅಮ್ಮ ಹೇಳ್ತಾವ್ರೆ. ಅದಕ್ಕೆ ಚಾಂದಿನೂ ವಿಧವೆ ಆದ್ರೆ ಏನಮ್ಮ, ನೀವು ಮನುಷ್ಯರೇ ಅಲ್ವಾ, ನೀವು ಖುಷಿಯಾಗಿರಿ ಅಂತ ಆ ಟೇಪ್ ರಿಕಾರ್ಡ್ ಅಲ್ಲಿ ಹಾಡ್ ಹಾಕಿ ಬಿಡ್ತಾನೆ. ಇನ್ನ ಅಲ್ಲಿರೋ ವಿಧವೆ ಎಲ್ಲ ಸೂಪರ್ ಆಗಿ ಡ್ಯಾನ್ಸ್ ಆಡ್ತಾವ್ರಿ. ಇನ್ನ ಮಾರನೇ ದಿನ ಅಲ್ಲಿ ಹೋಳಿ ಹಬ್ಬ ಏನೋ. ಇಲ್ಲಿ ನೋಡ್ರಿ ಬಣ್ಣ ಹಚ್ಕೊಂಡ್ ಹುಡುಗ ಹೆಂಗ್ ಬಂದವನೆ ಅಂತ. ಇವನು ಒಬ್ಬನೇ ಬಣ್ಣ ಹಚ್ಕೊಂಡಿಲ್ಲ, ಅಲ್ಲಿರೋ ವಿಧವೆಗಳಿಗೂ ಬಣ್ಣ ಹಚ್ಚವನೆ. ಹಂಗೆ ಬಣ್ಣ ಹಚ್ಕೊಂಡು ಹಿಂಗೆ ಆಟ ಆಡ್ತಾವ್ರೆ. ಆ ವಿಧವೆ ಇದಾರಲ್ಲ ಹುಡುಗನ ಒಂದು ರೂಮ್ ಕರ್ಕೊಂಡು ಹೋಗ್ತಾರ್ರಿ. ಇನ್ನ ಅವನು ಹಿಂದೆನೆ ಹೋದ. ಅವರು ಆ ಸೆರಗನ ಹಿಂಗ್ ತೆಗಿತಾರೆ. ಅವನು ನೋಡ್ತಾನೆ ಅವನ. ಅವರು ಕಣ್ಣು ಮುಚ್ಕೋತಾರೆ. ಇವನು ತಲೆ ಬಗ್ಗಿಸ್ಕೊಂತ ಅವನೇ. ಸರಿ ಹುಡುಗನಿಗೆ ಇಷ್ಟ ಇಲ್ಲ ಅಂತ ಹೇಳಿ ಅವರು ಬಾಕಲ್ ತೆಗಿತಾರೆ. ಇವನು ಸೈಲೆಂಟ್ ಆಗಿ ಆಚೆ ಹೊಂಟದಾರೆ. ಇನ್ನ ನಮ್ಮ ಕಾಳಿಗೂನು ಅಷ್ಟೊಂದು ಬೇಜಾರಾಗುತ್ತೆ. ಇನ್ನ ಹುಡುಗ ಹಂಗೆ ಆಚೆ ಬಂದಲ್ಲ, ಅಲ್ಲಿ ನೋಡ್ರಿ ತಲೆ ತಿರುಗಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಇಲ್ಲಿ ಒಂದು ವಿಷಯ, ಆ ಹುಡುಗಿ ಅನ್ಕೊಂಡಿರೋದು ಇವನು ಹುಡುಗ ಅಂತ, ಬಟ್ ಹುಡುಗ ಅಲ್ಲ, ಅವನು ಮಂಗಳಮುಖಿ ಅವನು. ಇನ್ನ ಚಾಂದನು ರಾತ್ರಿ ಕುಡ್ಕೊಂಡು ಅಲ್ಲಿ ನೋಡಿ ಪೇಚಾಡ್ತಾ ಬಿದ್ದವನೆ. ಅಲ್ಲಿ ಇವರು ಫ್ರೆಂಡ್ ಬಂದ್ರು, ಅವನ ಎಳ್ಕೊಂಡೋಗಿ ಬೆಡ್ ಮೇಲೆ ಹಾಕಿದ್ರು. ಏನೋ ನಿನ್ನ ಕೈಯಲ್ಲಿ ಮಾಡಕ್ ಆಗತ್ತಾ, ನೀನೊಬ್ಬ ಲಾಸ್ಟ್ ಅಲ್ಲಿ ಡಿ ಸೇರಿಸ್ಕೊಳ್ಳಿ, ಅದು ಕಣೋ ನಿನ್ನ ಕೈಯಲ್ಲಿ ಎಲ್ಲಾಗತ್ತೆ ಮಾಡೋದಕ್ಕೆ, ಒಂದ್ ನಿಮಿಷ ಇರೋ ನಿನಗ್ ಮಾಡಿಸ್ತೀನಿ ಅಂತ ಆ ಹುಡುಗಿ ಆಚೆ ಹೋಯ್ತಾಳೆ. ಅಲ್ಲೊಬ್ಬ ಹುಡುಗ ಬಂದು ಹುಡುಗನ್ನ ಹಾಳು ಮಾಡ್ಬಿಡ್ತಾನ್ರಿ. ಇವನು ಹಂಗೆ ಆಚೆ ನಡ್ಕೊಂಡ್ ಬಂದ. ಒಂಥರ ಕುಂಟತಾನಲ್ಲ, ಏನಾಗಿರುತ್ತೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಕುತ್ಕೊಂಡ ತಲೆ ತಿರುಗಿ ಹಂಗೆ ಆ ಕೊಚ್ಚೆಯಲ್ಲಿ ಬಿದ್ದುಬಿಡ್ತಾನ್ರಿ. ಯಾವ್ದೋ ಒಂದು ಕೈ ಬಂತು ಇವನು ಮುಖ ಒರ್ಸಕ್ಕೆ. ಸ್ವಲ್ಪ ಹೊತ್ತು ಮುಂಚೆ ಒಬ್ಬ ಹುಡುಗನಿಗೆ ಬಿಟ್ಕೊಟ್ಲಲ್ಲ ಅವಳೆ ಬಂದಿರೋದು. ಬಂದು ಮುಖ ಒರೆಸ್ತಾವಳೆ. ಚಾಂದಿನೂ ಹೇಳ್ತಾವನೆ, ನೀನ್ ಹೇಳಿದ್ದು ಕರೆಕ್ಟೆ, ನನಗೊಂದು ಸಹಾಯ ಮಾಡ್ತೀಯಾ, ಕ್ಯಾಕರಿಸಿ ನನ್ನ ಮಕ್ಕದ ಮೇಲೆ ಉಗಿಯೇ ಅಂತ ಹಂಗ್ ಬಡ್ಕೋತಾನೆ. ಹುಡುಗ ಪಾಪ ಹಂಗ್ ಅಳ್ತಾವನೆ. ಇನ್ನ ಮಾರನೇ ದಿನ ನೈಟ್ ಆಯ್ತು. ಆ ಗುರು ಅಮ್ಮ ಇದ್ರಲ್ಲ ಅದೇ ರೀ ನಮ್ಮ ಚಾಂದಿ ಅವರು ಬಾಸು, ಒಂದು ಪೂಜೆ ಮಾಡಿದ್ರು. ಚಾಂದಿ ನೋಡಿ ಸಾಕಾದಾಗ ಡ್ರೆಸ್ ಮಾಡ್ಕೊಂಡು ನಮ್ಮ ಕಾಳಿದಾರಲ್ಲ ಆ ವಿಧವೆ ಅವ್ರನ್ನ ನೋಡಕ್ಕೆ ಬಂದವ್ರೆ. ಆ ಹುಡುಗಿ ವೇಷದಲ್ಲಿ ನೋಡಿದ ತಕ್ಷಣ ನಮ್ ಕಾಳಿಗೆ ಅಷ್ಟು ಫೀಲ್ ಆಗುತ್ತೆ ರೀ. ಏಯ್ ಏನೋ ಇದು ಚಾಂದಿ ಅಂತ ಕೇಳ್ತಾಳೆ. ಚಾಂದಿ ಅಲ್ಲ ಚಾಂದಿ, ನೀ ನನ್ನೇನು ಹುಡುಗ ಅನ್ಕೊಂಡ? ಇಲ್ಲ ನಾನು ಮಂಗಳಮುಖಿ. ನಿನ್ನ ಹತ್ರ ಹೆಂಗ್ ಹೇಳಿ ನಾನು? ಹೌದು, ನನಗೆ ಫಸ್ಟ್ ಮರ್ಯಾದೆ ಕೊಟ್ಟ ಕಾಳಿ ನೀನು, ಆದ್ರೆ ನಾನು ಗಂಡಸೋ ಹೆಂಗ್ಸೋ ನನಗೆ ಗೊತ್ತಿಲ್ಲ, ನನ್ನ ಪ್ರೀತಿ ನಿಜ, ನಿನ್ನ ಮೇಲೆ ನಾನು ಇಟ್ಟಿರೋ ಪ್ರೀತಿ ನಿಜ ಅಂತ ಹೇಳ್ಕೊಂಡು ಚಾಂದಿನಿ ಪಾಪ ಹಂಗ್ ಅಳ್ತಾವನೆ. ಅದ್ ನೋಡ್ಬಿಟ್ಟು ಕಾಳಿನೂ ಈ ಕಡೆ ಅಳ್ತಾವಳೆ. ಆ ಕಡೆ ಚಾಂದಿನಿ ಫ್ರೆಂಡ್ ಬಂದ್ರು, ಲವ್ ನಾವೆಲ್ಲ ಮಂಗಳಮುಖಿ ಕಣ, ನಮ್ಮನ್ನ ಹೆಂಗೋ ಅವರೆಲ್ಲ ಪ್ರೀತಿಸ್ತಾರೆ ಅಂತ ಕೇಳ್ತಾವ್ರೆ. ಅವಾಗ ಚಾಂದಿನಿ ಆ ಸೆರಗ ಆಸಿ ಭಿಕ್ಷೆ ಬಿಡ್ತಾವನ್ರಿ, ನೀನು ಪ್ರೀತಿನ ನನಗೆ ಕೊಡು, ನಾನು ಹಿಂಗೆ ಇರ್ತೀನಿ, ನನ್ನ ಜೊತೆ ನೀನ್ ಹಿಂಗೆ ಇರು ಪ್ಲೀಸ್, ಬಾ 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 ಅಂತ ಅಳ್ತಾವನೆ. ಈ ಕಡೆ ಅಮ್ಮನೂ ಒಂದ್ ಕಡೆ ಅಳ್ತಾವ್ರೆ. ಆ ಹುಡುಗಿನೇ ಬಂದು ಹೆಂಗ ಹುಡುಗನ ಕರ್ಕೊಂಡು ಓದ್ಲು ಸೈಡ್ಗೆ. ಇನ್ನ ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಆ ಮಠದಿಂದ ಅಮ್ಮ ಬಂದ್ರು. ಆ ಹುಡುಗಿ ಹಣೆಗೆ ಬಟ್ಟೆ ಇಡ್ತಾವ್ರಿ. ಯಾರು ಹೇಳಿದ್ರು ಈ ತರ ಬಟ್ಟೆ ಇಡಬಾರ್ದಂತ, ಇವಾಗ ಅವರೇ ಇಡ್ತಾವ್ರೆ. ಲೇ ಜೀವನಕ್ಕೆ ನಿನ್ ಗಂಡ ಸತ್ತಿರಬಹುದು, ಆದ್ರೆ ಪ್ರೀತಿಗೆ ಆ ಚಾಂದಿ ಉಟ್ಕೊಂಡೈತೆ, ಹೋಗು ಖುಷಿಯಾಗಿ ಸಂತೋಷವಾಗಿ ಎಲ್ಲಾ ಮರೆತು ಅವನ ಜೊತೆ ಬಾಳು ಅಂತ ಅಮ್ಮ ಹುಡುಗಿನ ಕಳಿಸ್ಕೊಡ್ತಾರೆ. ಇನ್ನ ಹುಡುಗಿನ ಸ್ನಾನ ಎಲ್ಲ ಮಾಡ್ಕೊಂಡು ಆ ಕಲರ್ ಸೀರೆ ಉಳ್ಕೊಂಡು ಹೋಯ್ತಾರೆ. ಅಮ್ಮನೇ ನೋಡಿ ಅಲ್ಲಿ ಕಳಿಸ್ಕೊಡ್ತಾರೆ. ಅಮ್ಮ ಅಂತ ಅಲ್ಲ, ಅಲ್ಲಿರೋ ಎಲ್ಲಾ ಗಂಡ ಸತ್ತಿರೋ ಹೆಂಗಸರು ಇವಳನ್ನ ಕಳಿಸ್ಕೊಡ್ತಾವ್ರೆ. ಹಂಗೆ ಈ ಕಡೆ ಆ ಚಾಂದಿನ ತೋರಿಸ್ತಾವ್ರೆ. ನಮ್ ಕಾಳಿಗೆ ಈ ಕಲರ್ ಬಟ್ಟೆ ಇಷ್ಟ ಆಗಲ್ಲ ಅಂತೇಳಿ ಅವಳುನು ಬಿಳಿ ಸೀರೆ ಉಟ್ಕೊಂಡು ಅಲ್ಲಿ ನೋಡಿ ಕುಡ್ಕೊಂಡು ಹೆಂಗೆ ಮೆಂಟಲ್ ತರ ಆಡ್ತಾವನೆ ಚಾಂದಿ. ದೇವ್ರ ಹತ್ರನು ಗೋಗರಿತಾವನೆ, ದೇವ್ರೆ ಕಾಳಿನ ನನಗ್ ಕೊಟ್ಬಿಡು, ನಾನ್ ತುಂಬಾ ಚೆನ್ನಾಗಿ ತುಂಬಾ ಸಂತೋಷ
ಸಂತೋಷವಾಗಿರ್ತೀವಿ. ಯಾಕೋ ಹಿಂಗ್ ನಮ್ ಜೀವನ ಹಾಳು ಮಾಡ್ತಾ ಇದೀಯಾ ಅಂತ ದೇವ್ರ ಹತ್ರ ಬೇಡ್ಕೋತಾವನೆ ಚಾಂದಿ. ಇನ್ನ ಅಲ್ಲಿಗೆ ಕಾಳಿನು ಬಂದ್ರು. ಈ ಸಮಾಜದಲ್ಲಿ ನಮ್ಮಿಬ್ರು ಬದುಕಕ್ಕೆ ನಮ್ಗೆ ಅರ್ಹತೆ ಇಲ್ಲ, ಆದ್ರೆ ಇಬ್ರು ಒಟ್ಟಾಗಿ ಸಾಯಕ್ಕೆ ಮಾತ್ರ ಅರ್ಹತೆ ಇದೆ. ಸರಿ ಬಾ ಅಂತೇಳಿ ಆ ನದಿಯಲ್ಲಿ ಇಬ್ರು ಮುಳುಗಿನೇ ಸತ್ತೋಗ್ಬಿಡ್ತಾರ್ರಿ. ಇನ್ನ ಅಲ್ಲಿ ಆ ಮಂಗಳಮುಖಿ ಕಡೆಯವರು ಮತ್ತೆ ಈ ಗಂಡ ಸತ್ತಿರೋರ್ ಕಡೆಯವರು ಎಲ್ಲ ಬಂದು ಇಬ್ರಿಗೂನು ಕೊಳ್ಳಿ ಇಡ್ತಾ ಅವ್ರೆ. ರೀ ನೀವ್ ನಿಜ ಹೇಳಿ, ಇವ್ರಿಬ್ರು ಮನ್ಸ್ ಮಾಡಿದ್ರೆ ಅವ್ರಿಬ್ಬರನ್ನ ಒಂದಾಗೆ ಇರಿಸಬಹುದಾಗಿತ್ತಲ್ಲ. ಅದೇ ನಮ್ಮ ಜನ ಹಂಗಿದ್ದಾರೆ. ಅದಕ್ಕೆ ಈ ಮೂವಿ ಸ್ಟಾರ್ಟಿಂಗ್ ಅಲ್ಲೇ ಹೇಳಿರ್ತಾರೆ, ಈ ಪ್ರಪಂಚ ಎಷ್ಟೆಷ್ಟೋ ಚೇಂಜ್ ಆಗೈತೆ ಬಟ್ ಮನುಷ್ಯರು ಮಾತ್ರ ಚೇಂಜ್ ಆಗಿಲ್ಲ ಅಂತ. ಸರಿ ರೀ, ಇನ್ನೇನ್ ಸಮಾಚಾರ? ಮೂವಿ ಅಷ್ಟೇ ಮುಗೀತು. ಓಕೆ, ಚೆನ್ನಾಗಿದ್ರೆ ಜೊತೆಲೇ ಇರಿ. ಬಾಯ್ ಬಾಯ್. ಬೇರೆ ಒಂದು ಒಳ್ಳೆ ಮೂವಿಲಿ ಸಿಗೋಣ. ಇನ್ನೊಂದು ವಿಷಯ, ಲಾಸ್ಟ್ ಮೂವಿಗೆ ನೀವೆಲ್ಲ ಕಮೆಂಟ್ ಹಾಕಿದ್ರಿ, ಅದೆಷ್ಟು 30 ನಿಮಿಷ ವಿಡಿಯೋ ಇದೆ ಅಲ್ಲ. ಓಕೆ, 29 ನಿಮಿಷ ಕರೆಕ್ಟ್ ಆಗಿ ರೆಕಾರ್ಡ್ ಮಾಡಿದವನಿಗೆ ಇನ್ನ 1 ನಿಮಿಷ ರೆಕಾರ್ಡ್ ಮಾಡಕ್ಕೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಆ ಕ್ಯಾರೆಕ್ಟರ್ ಬಿಟ್ರೇನೆ ನೀವು ನನ್ನ ಹತ್ರ ಕಮೆಂಟ್ ಮೂಲಕ ಬೈದಾದ್ರೂ ಮಾತಾಡ್ತೀರಾ ಅಂತ ನನಗೆ ಗೊತ್ತು ರೀ ಪಕ್ಕ. ಅದಕ್ಕೇನೆ ನಿಮ್ ಜೊತೆ ಮಾತಾಡಬೇಕು ಅಂತಾನೆ ಆ ಲಾಸ್ಟ್ ಅಲ್ಲಿ ಒಂದ್ 2 ಹೆಸರನ್ನ ಚೇಂಜ್ ಮಾಡ್ಬಿಟ್ಟೆ. ಓಕೆ, ನೆಕ್ಸ್ಟ್ ಟೈಮ್ ಹಂಗ್ ಮಾಡಲ್ಲ, ಅದು ನಿಮ್ ಕೈಲಿ ಇರೋದು. ಎಲ್ಲ ಮೂವಿಲೂ ಅದೇ ತರ ಕಮೆಂಟ್ ಹಾಕಿ ಏನೋ ಚೆನ್ನಾಗಿದೆ ಅಂತ ಕೇಳಿ. ಓಕೆನಾ? ಸರಿ ರೀ, ಬಾಯ್ ಬಾಯ್.